ತಂದಿದ್ದು ನೀನು ಹುಳಿ ನಿನಗೇನು ಮನೆ ಮನೆ ತಿರ್ತೀನಿ ನೀನು ರೆಡಿ ಮಾಡಕ್ ಹೋಗಿ ಸಾಕಾಗಿ ಹೋಗುತ್ತೆ ನೋಡು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಕೈಯಲ್ಲಿ ಹಿಡಿಸಿ ಪಾಪ ನಮ್ಮ ಅತ್ತೆ ಮಷೀನಿಂದ 2 ಮುಳ್ಳೆ ಕಿತ್ತೋಗ್ಬಿಡ್ತು. ಸಾರಿ ಮುಳ್ಳಲ್ಲ, ಇದು ಸೂಜಿನೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬಾಚಣಿಕೆ ವಿನಾಶ ಚರಂಡಿ ಬಿಸಾಕ್ತೆ ಬಾಚಣಿಕೆ. ಮಾರೋ ಮುಜೆ ಮಾರೋ ಮಾರೋ ಮುಜೆ ಮಾರೋ ಮಾರೋ ಮಾಡಕ್ ಬಿಟ್ಟಿಲ್ಲ. ಇವಾಗಾದ್ರೂ ಬಿಡ್ತಾರ ಅಂದ್ರೆ ಒಂದ್ ವಿಡಿಯೋ ಮಾಡಕ್ಕೂ ಬಿಡಲ್ಲ. ನೋಡಿ ಇಲ್ಲಿ ಹೆಂಗ್ ಕಿತಾಪತಿ ಮಾಡ್ತಾ ಇದಾರೆ. ಏನಾದ್ರೂ ಹೇಳೋಣ, ಏನಾದ್ರೂ ಮಾಡೋಣ. ಮಾಡಿದೆ ಸ್ವೀಟ್ ಅಂತ ಪಾಯಸ ಮಾಡೋಣ ಅಂತ ನೋಡಿದೆ, ಬಟ್ ಪಾಯಸ ಮಾಡಕ್ಕೆ ಬೇಡ, ಪಾಯಸ ಯಾರು ತಿನ್ನಲ್ಲ. ಚಾ ಈಗೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಬೇಕು. ನೆನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಡಬ್ಬಿ ಗಿಬ್ಬಿ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಇದಿಷ್ಟು ಮಾಡ್ತಾರೆ. ಸಿಕ್ಕಿದ ಕಡೆಲ್ಲ ವಿಡಿಯೋ ಮಾಡೋದು ನಮ್ಮ ಮಾನ ಮರ್ಯಾದೆ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಏನಿಲ್ಲ, ಹೊರಗಡೆ ಬಟ್ಟೆ ಹಾಕೋಣ ಅಂದ್ರೆ ಚಳಿಗಾಲ ಒಣಗಲ್ಲ ಕೆಲವೊಂದು ಬಟ್ಟೆಗಳು. ಸೊ ಅದಕ್ಕೆ ಇಲ್ಲಿ ಅಂತ ಹೇಳಿ ಹಿಂಗೆ ಒಬ್ಬರು ಮಾಡಿ ಪಾತ್ರೆ ತೊಳೆದೆ. ಜೀರಿಗೆ ಡಬ್ಬ ಎಲ್ಲ ಜೀರಿಗೆ ಇದ್ರಲ್ಲಿ ಹಾಕಿ ಮಕ್ಳಿರೋ ಮನೇಲಿ ಮೈಯೆಲ್ಲ ಕಣ್ ಮಾಡಿಟ್ಕೊಂಡಿರ್ಬೇಕು. ಯಾವ ವಸ್ತು ಎಲ್ಲಿ ಇಟ್ಟಿದೀವಿ ಅಂತ ನಾವು ಒಂಚೂರು ಮೈ ಮಾತ್ರ ಹಿಂಗೆ ಆಗೋದು. ಹಂಗೆ ಮಾಡ್ತಾ ಪೀಸ್ ಅದು ನಲ್ಲಿ ಮುಳೆ. ವಾವ್ ಗುರು, ನನಗೊಂದು ನಲ್ಲಿ ಮುಳೆ ಬೇಕು, ಹುಡುಕ್ಬಿಟ್ಟ. ಅಷ್ಟು ವಜೆ ಇದೆ ಈ ಸೀರೆ. ಇದು ರೆಡ್ ಕಲರ್ ಸೀರೆ. ಇದು ನನ್ನ ತಂಗಿ ಮದುವೆಗೆ ತಗೊಂಡಿದ್ದು. ಈ ಸೀರೆ ಬ್ಲೌಸ್ ಡಿಸೈನ್ ಬಂದು ಇದು ನಾನು ಇಷ್ಟು ಈ ಥರ ಕಾಣುತ್ತೆ ನೋಡಿ. ಇದಕ್ಕೆ ನಾನು ವೇಲ್ ಸೆಟ್ ಮಾಡ್ತೀನಿ. ನನಗೆ ನೆಟ್ಟೆಡ್ ವೇಲ್ ಇಷ್ಟ ಆಗಲ್ಲ, ನನಗೆ ಪ್ಲೇನ್ ವೇಲ್ಗಳು ಇಷ್ಟ. ಆದರೆ ನಿಜ ಎತ್ತಕ್ಕಾಗ್ತಲ್ಲ ಒಂದು ಕೈಯಲ್ಲಿ. ಯಾಕೆ ತಂದಿದ್ರು ಅದು ಹಚ್ಚುತ್ತಾನೆ ಇರ್ಲಿಲ್ಲ. ನನ್ನ ಮಗಳು ಹ್ಯಾಪಿ ಆ್ಯನಿವರ್ಸರಿ ದಿವಸ ಹ್ಯಾಪಿ ಬರ್ತ್ಡೇ ಹ್ಯಾಪಿ. ಸೊ ಕೇಕ್ ಐಸ್ ಕ್ರೀಮ್ ಎಲ್ಲ ತಿನ್ಸಿದೆ. ನಮ್ಮ ಸಣ್ಣ ಮಗಳಿಗಂತೂ ಅಲ್ಲೆಲ್ಲ ಚುಳ್ಳಂದೋಯ್ತು. ಎಷ್ಟು ಕೋಲ್ದೈತಿದ್ದು ಅಲ್ಲೆಲ್ಲ ಚುಳ್ಳಂದೋಯ್ತು. ಹಾಯ್ ನಮಸ್ಕಾರ ಕಣ್ರಿ ಎಲ್ರಿಗೂ. ಹೇಗಿದ್ದೀರಲ್ಲ? ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ಏನಕ್ಕೆ ನಾನು ರೆಡಿ ಆಗಿದ್ದೀನಿ, ಏನಪ್ಪ ಇವತ್ತು ಸ್ಪೆಷಲು ಅಂದರೆ, ಸೊ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಆಗಲೇ 4 ವರ್ಷ ತುಂಬಿ 5ನೇ ವರ್ಷ ಕಾಲಿಡ್ತಾ ಇದ್ದೀವಿ. ಎಷ್ಟು ಬೇಗ 4 ವರ್ಷ ಕಳೆದೈತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸಂತೋಷ, ಬಹಳ ಸಂತೋಷ. ನಾನು ಹಾಕ್ಕೊಂಡಿರೋ ಈ ಡ್ರೆಸ್ ನನಗೆ ಅವರೇ ನನ್ನ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಕೊಡಿಸಿದ್ದು. ಅವಾಗ ಹುಟ್ಟಿದ್ದು ಇದೇ, ಈಗ ನೆಕ್ಸ್ಟ್ ಹುಡ್ತಾ ಇರೋದೇ ಇದೇ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಅವರು ನನಗೆ ರೆಡಿ ಆಗು ಅಂತ ಹೇಳಿ ಇನ್ನೂ ನಮ್ಮ ಮನೆಯವ್ರು ರೆಡಿನೇ ಆಗಿರಲಿಲ್ಲ. ನನ್ನ ಬೈದು ರೆಡಿ ಆಗು ಅಂತೇಳಿ ಅವ್ರು ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಅವ್ರು ರೆಡಿ ಆಗಲಿ ಅಂಥೇಳಿ ನಂದು ರೆಡಿ ಆಗಿತ್ತು. ಸೊ ದೇವ್ರಿಗೆ ಹೋಗಿ ಜಾಮೂನ್ ಮಾಡಿದ್ದೆ. ಜಾಮೂನ್ ನೈವೇದ್ಯ ಕೊಟ್ಟು ನಮಸ್ಕಾರ ಮಾಡಿ ಇಬ್ಬರು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ವಿ. ಅವ್ರಿಗೆ ಬೇರೆ ಅಂಗಡಿಗೆ ಲೇಟ್ ಆಗಿತ್ತು. ಅದಕ್ಕೆ ಅವರಿಗೆ ಮನೆಗೆ ಹೋದ ತಕ್ಷಣ ಇಡ್ಲಿ ಚಟ್ನಿ ಮಾಡಿದ್ದೆ, ಜಾಮೂನ್ ಮಾಡಿದ್ದೆ, ಹಾಗೆ ತಿಂಡಿ ಎಲ್ಲ ಹಾಕಿದ್ದೆ. ರೆಡಿ ಆಗಿಲ್ಲ, ಇನ್ನು ಸ್ನಾನನೂ ಮಾಡಿಸಿಲ್ಲ ಅವಳಿಗೆ. ಅದಕ್ಕೆ ಈಗ ತಿಂಡಿ ಎಲ್ಲ ಮಾಡಿಸಿ ಸ್ನಾನ ಮಾಡಿಸೋಣ ಅಂತ ತಿಂಡಿ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆನೇ ರೆಡಿ ಮಾಡಿ ಟ್ರೈ ಮಾಡಿದೆ. ಧೃತಿ ಬಾಯ್ ಕಡೆ. ಬೆಳಗ್ಗೆನೆ ರೆಡಿ ಮಾಡಕ್ಕೆ ಟ್ರೈ ಮಾಡಿದೆ, ಬೆಳಗ್ಗೆ ರೆಡಿನೇ ಆಗಿಲ್ಲ. ಸೊ ಮತ್ತೆ ಜಾಮೂನ್ ಮಾಡೋದಿತ್ತು, ಮತ್ತೆ ತಿಂಡಿ ಹಾಕೊಳ್ಳೋದು, ರೆಡಿ ಆಗೋದು ಎಲ್ಲ ಸ್ವಲ್ಪ ಕೆಲಸ ಆಗಿಲ್ಲ ಕಾರಣಕ್ಕೆ ಅವ್ರಿಗೆ ಬಿಟ್ಟಾಕಿ ನಾನು ನಮ್ಮ ಕೂತ್ಕೊಂಡ್ವಿ. ಎಲ್ಲ ತಿಂಡಿ ಮಾಡಿಸಿದೆ. ಈಗ ನಾನು ತಿಂಡಿ ಮಾಡ್ತಾ ಇದ್ದೀನಿ. ಸ್ಪೆಷಲ್ ನೋಡಿ ಇಡ್ಲಿ ಚಟ್ನಿ. ಸೊ ಸಂಜೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಇವಾಗ ಈ ಥರ ಸ್ಪೆಷಲ್ ಮಾಡಿದ್ದೀವಿ. ಸೊ ನಾವು ನಾನ್ ವೆಜ್ ಮಾಡಲ್ಲ, ಯಾಕಂದರೆ ನಾಳೆ ನನ್ನ ಮನೆಯವರು ಬಿಟ್ಟೆ
ಫ್ರೆಂಡ್ಸ್ ಇವ್ರಿಗಿಬ್ರಿಗೂ ಇನ್ನೂ ನಾನು ರೆಡಿ ಮಾಡಿಲ್ಲ. ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾರೆ, ಒಂದು ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ನೋಡಿ ಇಲ್ಲಿ ಹೆಂಗ್ ಕಿತಾಪತಿ ಮಾಡ್ತಾ ಇದ್ದಾರೆ. ಏನಾದರೂ ಹೇಳೋಣ, ಏನಾದರೂ ಮಾಡೋಣ ಆಗತ್ತೆ ಇಲ್ಲ. ನೋಡಿ ಇನ್ನು ಇವರಿಬ್ರಿಗೂ ಸ್ನಾನ ಮಾಡಿಸಿಲ್ಲ, ಇನ್ನು ಇವ್ರಿಗೆ ರೆಡಿ ಮಾಡಬೇಕು. ಸೊ ಅದಕ್ಕೆ ಇನ್ನು ಅಡುಗೆ ಮಾಡಬೇಕು, ಇಷ್ಟು ಇದೆ. ಇದೆಲ್ಲ ಮಾಡಾದ್ಮೇಲೆ ಇವ್ರಿಗೆ ರೆಡಿ ಮಾಡೋಣ ಅಂತ ಸುಮ್ಮನಾಗಿದ್ದೀನಿ. ಸ್ವಲ್ಪ ತಿಂಡಿ ಮಾಡೋಕ್ಕಾದ್ರೂ ಬಿಡ್ತಾರೆ ಅಂದರೆ ತಿಂಡಿ ಮಾಡೋಕ್ಕೂ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಹೆಂಗೆ ಇವ್ರ ಕಿತಾಪತಿ ಬೆಳಗ್ಗೆಯಿಂದ ರಾತ್ರಿ ತನಕ ಮುಗಿಯೋದೇ ಇಲ್ಲ. ಸೊ ಬಯಲೆಲ್ಲ ನೀರು ಬರ್ತಾ ಇದೆ. ಜಾಮೂನ್ ತಿನ್ನೋಣ ಅಂತ ತಿನ್ನಕ್ಕೆ ಬಿಡ್ತಾ ಇಲ್ಲ. ಜಾಮೂನ್ ಕೇಸರಿಯುತವಾದ ಜಾಮೂನ್. ಅಯ್ಯೋ ಕೇಸರಿನೇ ಹೋಗ್ಬಿಡ್ತು. ಬರೋಲ್ಲ ಮಾಡಿದೆ ಸ್ವೀಟ್ ಅಂತ ಪಾಯಸ ಮಾಡೋಣ ಅಂತ ನೋಡಿದೆ. ಬಟ್ ಪಾಯಸ ಮಾಡೋಕ್ಕೆ ಬೇಡ, ಪಾಯಸ ಯಾರು ತಿನ್ನಲ್ಲ ಫ್ರೆಂಡ್ಸ್. ಈಗ ನಾನು ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮಾಡಕ್ಕೆ ಬಂದೆ. ಸೊ ಇನ್ನೂ ಇವ್ರ ಮುಖಗಳು ನೋಡಿ, ಇನ್ನೂ ರೆಡಿ ಆಗಿಲ್ಲ. ಹಾಡು ಹೇಳು, ಜೋರಾಗಿ ಹೇಳ್ಬೇಕು. ಹಾಡು ಹೇಳು, ಹಾಡೆಲ್ಲ ಹಾಡು ಹೇಳು ಅವರಿಗೆಲ್ಲ. ಓ ಬಿಕ್ಲಿಕ್ಕೆ ಬಂದಿದೆ, ನೀರು ಕುಡಿಬೇಕು ನನ್ನ ಮಗಳು. ಓ ನೋಡ್ಬಿಟ್ರಾ, ಏನ್ ತೋರಿಸ್ಬೇಕು ಏನ್ ತೋರಿಸ್ಬೇಕು ಏನೋ ಗೊತ್ತಾಗಲ್ಲ. ಸಿಕ್ಕಿದ ಕಡೆ ಎಲ್ಲ ವಿಡಿಯೋ ಮಾಡೋದು. ನಮ್ಮ ಮಜೈತಿ. ಚಳಿಗಾಲ ಮಳೆಗಾಲ ಹೊರಗಡೆ ಬಟ್ಟೆ ಒಣಗ್ತಾ ಇಲ್ಲ ಅಂತ ಇಲ್ಲಿ ಹಾಕಿದೀವಿ. ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರವಾಗ್ಬಿಟ್ಟಿದೆ. ಏನಿಲ್ಲ, ಹೊರಗಡೆ ಬಟ್ಟೆ ಹಾಕೋಣ ಅಂದರೆ ಚಳಿಗಾಲ ಒಣಗಲ್ಲ ಕೆಲವೊಂದು ಬಟ್ಟೆಗಳು. ಸೊ ಅದಕ್ಕೆ ಇಲ್ಲಿ ಕಟ್ಟಿ ಇಲ್ಲಿ ಬಟ್ಟೆ ಹಾಕಿದೀವಿ. ಒಂದು ಶೀಟಿಗೆ ಬಿಸಿ ಆಗುತ್ತಲ್ವ, ಬಟ್ಟೆ ಬೇಗ ಒಣಗುತ್ತೆ ಅಂತ. ನೀವು ಬಹಳ ಬುದ್ಧಿವಂತರು. ಹೇಳು ಎಲ್ರಿಗೂ ಒಂದು ಹಾಡು ಹೇಳು. ಈಗ ಸಾಂಬಾರು ಮಾಡಿ, ಸಾಂಬಾರು ಆದಮೇಲೆ ಚೂರು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವರಿಬ್ಬರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು. ಆಮೇಲೆ ರೆಡಿ ಆಯ್ತು. ಆಮೇಲೆ ಓಕೆನಾ, ಈಗ ಅಡುಗೆ ಮಾಡೋಣ ಪಟ ಪಟ. ಬಸಳೆ ಸೊಪ್ಪು ಹಾಕಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ. ಬನ್ನಿ. ಬರ್ತಡೇ ದಿನ ಅಡುಗೆ ಮಾಡೋಕ್ಕೆ ಬಿಟ್ಟಿಲ್ಲ, ಇವಾಗಾದ್ರೂ ಬಿಡ್ತಾರ ಅಂದರೆ. ಈಗ ಮಲಗಿಸಿ ಬಂದಿದ್ದೆ, ಈಗ ಮಲಗಿಸಿ ಅಡುಗೆ ಮಾಡಕ್ಕೆ ಬಂದಿದ್ದೀನಿ ಎಲ್ಲ ಕೆಲಸ ಮಾಡೋಣ ಅಂತ. ನಿನ್ನ ಬಗ್ಗೆ ನಾನು ಚಾಡಿ ಹೇಳ್ತಾ ಇರೋದು. ಬೈತವಳೆ ಇವಳು ನನ್ನ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾಳೆ ಅಂತ. ಸೊ ಎಲ್ಲ ಈಗ ನೋಡಿ ನೀವೇ ಕೆಲಸ ಹೆಂಗೆ ನೋಡಿ ಹೆಂಗೆ ಕೆಲಸ ಬಿದ್ದಿದೆ ಅಂತ. ತಿಂಡಿ ಮಾಡಿದ ಪಾತ್ರೆ, ಚಾ, ಈಗೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಬೇಕು. ನೆನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಡಬ್ಬಿ ಗಿಬ್ಬಿ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಇದಿಷ್ಟು ಮಾಡ್ಕೋಬೇಕು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಟಿವಿನ ನೋಡಲ್ಲ. ಟಿವಿ ನೋಡ್ತೀಯಾ? ಯಾವ ಇವೆಲ್ಲ ಬರೀ ಇದೇ ಆಗ್ಬಿಡ್ತು ಫ್ರೆಂಡ್ಸ್. ಅಡುಗೆ ಮಾಡಿಲ್ಲ ಅಂದರೆ ಎಲ್ಲ ಬಂದು ಮನೇಲಿ ಏನು ಮಾಡ್ತಿದ್ದೆ ಅಂತ ಜೋರು ಮಾಡಿಬಿಡ್ತಾರೆ. ಮಾಡ್ಕೊಳ್ಳೋಣ. ನಾನು ಮಾಡೋಕ್ಕೆ ಹೋಗ್ತೀನಿ, ಇವ್ರು ಇದಾರಲ್ಲ ಆಳೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಾಡ್ತಾರಲ್ಲ, ಅವ್ರಿಗೆ ಹಿಡಿಯೋದೇ ಒಂದು ಅರ್ಧ ಕೆಲಸ ಆಗ್ಬಿಡುತ್ತೆ. ಕೋಣಿ ನಾವು ಅಪ್ಪ ಅಮ್ಮನಿಗೂ ಹೆದರ್ಬೇಕು. ಮಕ್ಕಳು ಅಪ್ಪ ಅಮ್ಮನ ನೋಡಿ ಹೆದರ್ತಿದ್ರು. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನೇ ಮಕ್ಕಳು ನೋಡಿ ಹೆದರ್ತಾ ಇದ್ದಾರೆ ಅಲ್ವಾ? ನೋಡಿ ಫ್ರೆಂಡ್ಸ್, ನಾವು ಆಗ ಅಪ್ಪ ಅಮ್ಮನಿಗೂ ಹೆದರ್ಬೇಕು, ಈಗ ಮಕ್ಳಿಗೆ ಹೆದರ್ಬೇಕು. ಒಟ್ಟಿನಲ್ಲಿ ನಮ್ಮ ಜೀವನ ಹೆದರ್ಕೊಳ್ಳೋದೇ ಆಯ್ತು. ಇದು ಕೊಡ್ತೀನಿ, ಆಟಾಡ್ತಿರ್ತೀಯಾ? ಆಟಾಡ್ತೀಯಾ? ಬಾ ಕುತ್ಕೋ. ಬೇಕೀಗ ಇದು ತಗೊಂಡು ಗಲಾಟೆ ಮಾಡಬಾರ್ದು, ಓಕೆನಾ? ಆಟಾಡು. ಭ್ರಮೆ. ಸೊ ನನಗೆ ಈ ಥರ ಹಾಡು ಹೇಳ್ಕೊಳ್ತಾ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ. ಮುಂಚಿಂದನೂ ನನಗಿದು ಅಭ್ಯಾಸ ಇದೆ. ಸಂತೋಷ, ಬಹಳ ಸಂತೋಷ. ಅಲ್ಲ ಫ್ರೆಂಡ್ಸ್, ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಬಸಳೆ ಸೊಪ್ಪು. ಸೊ ಬಸಳೆ ಸೊಪ್ಪು ಸಾರು ಮಾಡೋಣ. ಫಸ್ಟ್ ಬಸಳೆ ಸೊಪ್ಪು ಸಾರು ಮಾಡೋದಕ್ಕೆ ನಾವು ಏನೇನು ಇಟ್ಕೋಬೇಕು ಅಂದರೆ ಈರುಳ್ಳಿ, ಟಮಾಟ, ಬಸಳೆ ಸೊಪ್ಪು. ಆಯ್ತು. ಆಮೇಲೆ
ಎಲ್ಲ ಎಲೆಗಳನ್ನು ತೆಗೆದು ಈ ದಂಟುಗಳನ್ನು ಕಟ್ ಮಾಡ್ಕೊಂಡು ಹೋಗೋಣ. ನೋಡಿ ನೋಡಿ ಏನು ಮಾಡ್ತೀನಿ ಅಂತ ನೋಡಿ. ನಾವು ದಂಟು ತಗೊಳ್ಳೋಣ. ಆಟ ಆಡಕ್ಕೆ ಕೊಟ್ಟಿದ್ದೀನಿ ಅಂತ ಸುಮ್ಮನಾಗ್ಯಾರೆ. ಮನೆಯಲ್ಲಿ ಅಷ್ಟೊಂದು ಆಟ ಸಾಮಾನುಗಳಿದ್ರೂ ಈ ಅಡುಗೆ ಮನೆ ನನಗೆ ಏನು ಮಾಡ್ತೀನಲ್ವ ಅದೇ ಬೇಕು. ಪಾತ್ರೆ, ಪಡಗ, ಸೌಟು, ಕತ್ತಿ. ಅಕಸ್ಮಾತ್ ಏನಾದರೂ ಕತ್ತಿ ಲಾಂಗು ಮಚ್ಚಿಟ್ಕೊಂಡಿದ್ರೆ ಅದೇ ಇಟ್ಕೊಂಡು ಆಟ ಆಡ್ತಿದ್ರೆ ಏನೋ. ಈರುಳ್ಳಿ ಬಿಟ್ಟು ಕೆಳಗೆ ಇದೆಯಾ? ಬರೋಣ, ಈರುಳ್ಳಿ ತಗೊಳ್ಳೋಣ ಹೋಗೋಣ. ಬಿಡಿಸ್ತಾ ಕೂರೋಣ. ನಾನು ಸುಮ್ಮನಾಗ್ತೀನಿ. ನನಗೂ ಹೆಚ್ಚಬೇಕಾದ್ರೆ ಈಸಿ ಆಗುತ್ತೆ. ನನ್ನ ಮಕ್ಕಳು ಈರುಳ್ಳಿ ಸಿಪ್ಪೆ ಬಿಡಿಸಿಟ್ರೆ ಅಂತ ಸುಮ್ಮನಾಗ್ತೀನಿ. ಇಲ್ಲ ಫ್ರೆಂಡ್ಸ್, ಸಣ್ಣ ಮಕ್ಕಳು ಸ್ವಲ್ಪ ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಸೊ ಈರುಳ್ಳಿ, ಟಮಾಟ ಎಲ್ಲ ಹೆಚ್ಚಿಟ್ಕೊಂಡೆ ನಾನು. ಈಗ ಒಂದು ಕುಕ್ಕರ್ ತೊಗೊಳ್ಳೋಣ. ಒಂದು ಕುಕ್ಕರಲ್ಲಿ 1 ಲೋಟದಷ್ಟು ತೊಗರಿಬೇಳೆನ ಹಾಕ್ತೀನಿ. ಹಾಗೆ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಟಮಾಟ, ಈರುಳ್ಳಿ, ಹಾಗೆ ತೊಳೆದು ಹೆಚ್ಕೊಂಡಿರೋ ಬಸಳೆ ಸೊಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ, ಒಂದು ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಸಾಕು, ನೀರು, ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಉಕ್ಕಲ್ಲ. ಈಗ ಇದನ್ನು ಒಂದು 4 ಸೀಟಿ ಮಾಡ್ಕೊಳ್ಳೋಣ, ಚೆನ್ನಾಗಿ ಬೇಯಲಿ. ಅಲ್ಲಿ ತನಕ ನಾವು ಈಗ ಹೆಚ್ಚಿಟ್ಕೊಂಡಿರೋ ಬಸಳೆ ಸೊಪ್ಪು ಮತ್ತು ನವಿಲುಕೋಸನ್ನು ಉಪ್ಪಾಕಿ ಬೇಯಿಸೋಕೆ ಇಟ್ಕೊಳ್ಳೋಣ. ಸೊ ಅದೆಲ್ಲ ಸೀಟಿ ಬರ್ತಾ ಇರಲಿ, ಇದೆಲ್ಲ ಸ್ವಲ್ಪ ಕುದೀತಾ ಇರಲಿ. ನಾವು ಅಷ್ಟರಲ್ಲಿ ಕಾಯಿ ತುರ್ಕೊಳ್ಳೋಣ, ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಹೋಟೆಲ್ ಹೋಗಿ ತಿನ್ನೋಣ ಅಂದರೆ ನಾನ್ ವೆಜ್ ತಿನ್ನಂಗಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾಳೆ ನಮ್ಮ ಯಜಮಾನ್ರು ಮಾಲೆ ಹಾಕ್ತಾ ಇದ್ದಾರೆ. ಸೊ ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಕಾಳು, ಹಾಗೆ 1 ಟೇಬಲ್ ಸ್ಪೂನು ಜೀರಿಗೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಇದನ್ನಿಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಣ. ಹಾಗೆ ತುರಿದಿಟ್ಕೊಂಡಿರೋಂಥ ಕಾಯಿ, ಕೊತ್ತಂಬರಿ, ಸ್ವಲ್ಪ ಖಾರದ ಪುಡಿ, ಹಾಗೆ ಒಂಚೂರು ಹುಣಸೆಹಣ್ಣು, ನೀರು ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಚೂರು ಇಟ್ಟು ಈಗ ಮಸಾಲೆಗೆ ಹಾಕಬೇಕು ಅಂತ ಹೇಳಿ ಹಿಂಗೆ ಓಪನ್ ಮಾಡಿ ಇಟ್ಟು ಪಾತ್ರೆ ತೊಳೆದೆ. ಜೀರಿಗೆ ಡಬ್ಬ ಎಲ್ಲ ಜೀರಿಗೆ ಇದ್ರಲ್ಲಿ ಹಾಕಿ ಮಕ್ಕಳಿರೋ ಮನೇಲಿ ಮೈಯೆಲ್ಲ ಕಣ್ ಮಾಡಿಟ್ಕೊಂಡಿರ್ಬೇಕು. ಯಾವ ವಸ್ತು ಎಲ್ಲಿ ಇಟ್ಟಿದೀವಿ ಅಂತ ನಾವು ಒಂಚೂರು ಮೈ ಮಾತ್ರ ಹಿಂಗೆ ಆಗೋದು. ಹಂಗೆ ಮಾಡ್ತಾರಪ್ಪ ನೋಡಿ, ಇಲ್ಲಿ ಹೆಂಗೆ ಮಾಡಿಟ್ಟಿದಾರ. ಸ್ವಲ್ಪ ಚೂರು ಪಾತ್ರೆಯಲ್ಲಿ ಹಾಕಿ ಬರೋಣ ಅನ್ನೋಷ್ಟರಲ್ಲಿ ಇಷ್ಟು ಕೆಲಸ ಮಾಡಿಟ್ಟಿದ್ದಾರೆ. ಅಯ್ಯೋ ದೇವಾ. ಈ ಥರ ಕುದಿಬೇಕು ಕ್ಲೀನಾಗಿ. ಅದು ಮಟನ್ ಪೀಸ್, ಅದು ನಲ್ಲಿ ಮುಳೆ. ವಾವ್ ಗುರು, ನನಗೊಂದು ನಲ್ಲಿ ಮೂಳೆ ಬೇಕು, ಹುಡುಕ್ಬಿಟ್ಟ. ಸೊ 1 ತಿಂಗಳು ತಿನ್ನಂಗಿಲ್ಲ. ಸೊ ಇಷ್ಟು ಆಸೆ ಆಗಲ್ಲ, ತಮಾಷೆ ಮಾಡಿದೆ ನೋಡಿ. ಇದು ಸೀಟಿ ಬಂದಿದ್ದು ಆಗಿದೆ. ಇದನ್ನು ಚೆನ್ನಾಗಿ ನಾವು ಮಸ್ಕೊಳ್ಳೋಣ, ಆಯಿತಾ? ನಾನು ಹಿಂಗೆ ಅಡುಗೆ ಮಾಡ್ತಾ ಇದ್ರೆ ಅಡುಗೆ ಮಾಡೋ ಒಂದು ಯೂಟ್ಯೂಬ್ ಚಾನಲ್ ತೆಗಿಬೇಕು, ಇನ್ನೊಂದು ಹೊಸದು. ಭ್ರಮೆ. ಹಾಂ, ಪಾಚಂಗಿ ಚರಂಡಿ ಪಲ್ಲ ಕಸ್ಲ ಪಾಚಿಂಗಿ ಪನಿ 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 ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬಾಚನ್ಗೆ ಕುನಾಸ ಚರಂಡಿ ಬಿಸಾಕ್ತೀಯ ಬಾಚನ್ಗೆ. भाई मारो मुझे, मारो नहीं, ये मजाक हो रहा है. ಒಂದೊಂದೆಲ್ಲ ಕಾಣಿಸೋದು. ಚರಂಡಿಲಿ ಬಾಚನ್ಗೆ ಬಿಸಾಕ್ ಬಂದಾರಂತೆ ನೋಡಿ. ಬೈತಾರೆ ನಿಮಗೆ. ಬಾಚನ್ಗೆ ಯಾರು ಅಂದಿದ್ದು? ನೀನು ಕುಳಿ. ನಿನಗೇನು ಮನೆ ತಿರ್ತೀನಿ ನೀನು? ಹಾಂ, ಬೈಯೋದು ನಗು ಬರ್ತಾ ಇದ್ರು ಫ್ರೆಂಡ್ಸ್ ನೋಡಿ ಯಾವ ಥರ ನಗ್ತಾ ಇದಾರೆ ಅಂತ ಇಬ್ರು. ಒಟ್ಟ ಬೈತಾ ಇರೋದು ಇವ್ರಿಗೆ ನಗು ಬಂದಂಗೆ. ಹಾಂ, ನಾ ಬೈಯೋದು ನಗು ಬರ್ತಾರ ಮಾಡೋದು ನೋಡಿ ಏನು ಸಿಟ್ಟಿದ್ರು ಹೋಗ್ಬಿಡುತ್ತೆ ಫ್ರೆಂಡ್ಸ್. ನಿಜ ಮಕ್ಕಳು. ಈಗ ಅಡುಗೆ ಮಾಡಕ್ ಬಂದ್ರಾ ನೋಡಿ. ಅಡುಗೆ ಮಾಡ್ತಾರೆ. ಬಸಳೆ ಸೊಪ್ಪು ದಂಟು ಹಾಗೆ ನವಿಲುಕೋಸು ಚೆನ್ನಾಗಿ ಬೆಂದಿದೆ. ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಮತ್ತು ಮಸ್ಕೊಂಡಿರೋ ಬೇಳೆನ ಹಾಕಿ ಸ್ವಲ್ಪ ಉಪ್ಪು, ಖಾರ ಮತ್ತು ಒಂಚೂರು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಏನು ಕಮ್ಮಿ ಇದೆ ಏನಿಲ್ಲ ಅಂತ. ಅದು ಸ್ವಲ್ಪ ಒಂದು 5 ನಿಮಿಷ ಕುದೀಲಿ. ನಾ ಪಾತ್ರೆ ಎಲ್ಲ ತೊಳೆದು ನನ್ನ ಮಕ್ಕಳಿಗೆ ಇಬ್ರಿಗೂ ಸ್ನಾನ ಮಾಡಿಸಿದೆ. ಒಂದು ಕಡೆ ಕೂರ್ತಾ ಇಲ್ಲ ಇಬ್ಬರು. ಈಗಲ್ಲ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಒಂಚೂರ ತೆಗೆಲ್ಲ ಹಚ್ಚೋಣ ಅಂದ್ರೆ ಏನ್ ಈ ತರನಾ? ಏನ್ ವೇಸ್ಟ್ ಮಾಡ್. ಒಂಚೂರು ಒಬ್ರಿಗೆ ನೋಡೋಷ್ಟ್ರಲ್ಲಿ ಇನ್ನೊಬ್ರು ಏನಾದ್ರು ಒಂದು ಕೆಲಸ ಮಾಡಿರ್ತಾರೆ.
ಒಬ್ರು ನೋಡಿದ್ರ ಇನ್ನೊಬ್ರು ನೋಡೋದ ಹೇಳಿ ನೀವೇ. ರೆಡಿ ಮಾಡಕ್ ಹೋಗಿ ಸಾಕಾಗಿ ಹೋಗುತ್ತೆ. ಅಮ್ಮ ನೋಡು ನೋಡು ಹೆಂಗ್ ಹಚ್ಕೊಂಡಿದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೊ ಫೈನಲಿ ಇಬ್ರಿಗೂ ಮಲಗಿಸಿದ್ದೀನಿ ಫ್ರೆಂಡ್ಸ್. ಬನ್ನಿ ಈಗ ವಿಡಿಯೋ ಮಾಡ್ತೀನಿ. ನಾನು ತೊಗೊಂಡಿರೋ ಡ್ರೆಸ್ಸಸ್, ನನ್ನ ಲೆಹೆಂಗಾ ಕಲೆಕ್ಷನ್ಸ್ ತೋರಿಸ್ತೀನಿ. ಇದು ನಾನು ಬೆಳಗ್ಗೆ ಹುಟ್ಟಿದ್ದೆ, ನಮ್ಮ ಮನೆಯವ್ರು ಕೊಡಿಸಿದ್ದು ಅಂತ ನಾನು ಬೆಳಗ್ಗೆನೇ ಇದ್ರ ಬಗ್ಗೆ ಹೇಳಿದ್ದೆ. ಇದು ನಾನು ಅವಾಗ ಡೆಲಿವರಿ ಆಗಿದ್ದೆ. ನನ್ನ ಮಗಳಿಗೆ ಇನ್ನೂ 8 ದಿನ ಅಷ್ಟೇ. ನಮ್ಮ ಆ್ಯನಿವರ್ಸರಿಗೆ ಇನ್ನೂ 8 ದಿನ ಇದೆ. ಆವಾಗ ನಾನು ಡೆಲಿವರಿ ಆದೆ ನನ್ನ ಮಗಳಿಗೆ. ಆವಾಗ ಅದೇ ಡ್ರೆಸ್ ಫಸ್ಟು ಕೊಡಿಸಿದ್ದವರು ಮದುವೆ ಆಗಿ ಆ್ಯನಿವರ್ಸರಿಗೆ. ಇದೇ ಡ್ರೆಸ್ ಉಟ್ಕೊಂಡು ನಾನು ಆ್ಯನಿವರ್ಸರಿ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಆವಾಗ ಆಗ್ತಾ ಇರಲಿಲ್ಲ, ದಪ್ಪ ಇದೆ, ಇವಾಗ ಆಗುತ್ತೆ ನೋಡಿ. ಚೆನ್ನಾಗಿದೆ ಡ್ರೆಸ್ಸು, ಕ್ವಾಲಿಟಿ ಎಲ್ಲ. ನಮ್ಮ ಅತ್ತೆ ಕೈಯಲ್ಲಿ ಹಿಡಿಸಿ ಪಾಪ ನಮ್ಮ ಅತ್ತೆ ಮಷೀನಿಂದ 2 ಮುಳ್ಳೆ ಕಿತ್ತೋಗ್ಬಿಡ್ತು. ಸಾರಿ, ಮುಳ್ಳಲ್ಲ, ಇದು ಸೂಜಿನೇ ಕಿತ್ತೋಗ್ಬಿಡ್ತು. ಇರಲಿ ಬಿಡ್ರಿ ಅತ್ತೆ ಅಂತ ಹೇಳಿ ಹಿಂಗೆ ಒಟ್ಟು ಹೊಲ್ದು ಕೊಟ್ಟರು, ನನಗೆ ಹಿಡ್ದು ಕೊಟ್ಟರು ಮೈಗೆ. ಚೆನ್ನಾಗಿತ್ತು ಡ್ರೆಸ್ಸು, ಹುಟ್ಟಿದ್ದು ಒಂಥರ ಚೆನ್ನಾಗಿ ಕಾಣ್ತಿತ್ತು ಅಂತ ಎಲ್ಲ ಹೇಳಿದರು. ಮದುವೆ ಆದಮೇಲೆ ಫಸ್ಟ್ ಗಿಫ್ಟ್ ಎಲ್ಲ ಮರೆಯೋಕ್ಕಾಗಲ್ಲ. 85 kg ಅಷ್ಟಿದ್ದೆ, ಈಗ ಸ್ವಲ್ಪ ಡೌನ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ತಂಗಿ ಮದುವೆಯಲ್ಲಿ ತೊಗೊಂಡಿರೋ ಲೆಹೆಂಗಾ. ಇದು ಬೇಬಿ ಪಿಂಕು, ತುಂಬ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ತೊಗೊಂಡೆ. ತುಂಬ ಎದ್ದು ಕಾಣುತ್ತೆ ಅಂತ ಅನಿಸ್ತು, ತೊಗೊಂಡೆ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನನಗೆ ತುಂಬ ದೊಡ್ಡ ಇದೆ. ಸೊ ಆವಾಗ ದಪ್ಪ ಇದ್ನಲ್ವಾ, ಅದಕ್ಕೆ ಇಷ್ಟು ದೊಡ್ಡದು ಹೊಲಿದಿದ್ರು. ಈಗ ಇದೆಲ್ಲ ಹಿಡಿಸ್ಕೊಳ್ಳೋಕ್ಕೆ ಮತ್ತಿನ್ನೂ ಟೈಮ್ ಆಗುತ್ತೆ. ಅದಕ್ಕೆ ಇದು ಲೆಹೆಂಗಾ ಹುಟ್ಟಿಲ್ಲ ನಾನಿನ್ನು. ಉಡಬೇಕು ಅಂದರೆ ಇದೆಲ್ಲ ಹಿಡಿಸ್ಕೋಬೇಕು. ಇನ್ನು ಯಾವಾಗ ಆಗುತ್ತೋ ನೋಡೋಣ. ಹಿಡಿಸ್ಕೊಂಡು ಒಂದು ಸಲ ಉಡ್ತೀನಿ. ಕೊಟ್ಟೆ ಅಂದರೆ 900 ಏನೋ ಸಮಥಿಂಗ್ ಕೊಟ್ಟೆ ನಾನು ಇದೆರಡಕ್ಕೂ. ಅಂದರೆ ಎರಡಕ್ಕೂ 900 ಅಲ್ಲ, ಒಂದೊಂದಕ್ಕೆ 900 1800ಗೆ ನನಗಿದು 2 ಲೆಹೆಂಗಾ ಬಂತು. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಇದನ್ನು ನಾನು ನಮ್ಮ ವೈನಿ ಕೈಯಲ್ಲಿ ಹೊಲಿಸಿದ್ದು. ತುಂಬ ಬಟ್ಟೆ ಎಲ್ಲ ಸ್ಮೂತ್, ಕ್ವಾಲಿಟಿ ವೈಸ್ ಬಂದರೆ ತುಂಬ ಚೆನ್ನಾಗಿದೆ. ಇದನ್ನು ನಾನು ಮಾಮೂಲಿನೇ ಹೊಲಿಸಿದೆ. ಇದು ಯಾಕಂದರೆ ತುಂಬ ಸ್ವಲ್ಪ ವರ್ಕ್ ಇತ್ತಲ್ಲ, ಜಾಸ್ತಿ ವರ್ಕ್ ಮಾಡಿದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಸೊ ಅದಕ್ಕೆ ಸಿಂಪಲೇ ಹೊಲಿಸಿದೆ. ಇದು ಚೆನ್ನಾಗಿದೆ, ಕೆಳಗಡೆ ಡಿಸೈನ್ ಎಲ್ಲ. ಇದು ಸ್ಟೋನ್ ಅಲ್ಲ, ಇದು ದಾರದ ಡಿಸೈನು. ಇದು ವಾಶ್ ಮಾಡಿದ್ರೂ ಸ್ಟೋನ್ ಏನು ಉದ್ರೋಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ಕೂಡ ಕಲರು. ಈಗ ಇನ್ನೊಂದು ತೋರಿಸ್ತೀನಿ. ಇದು ನನ್ನ ಇದು ಕೂಡ ಅದ್ರ ಜೊತೆಗೆ ತೊಗೊಂಡಿದ್ದು ನಾನು. ರೆಡ್ ಕಲರ್ ಲೆಹಂಗಾ. ರೆಡ್ ಕಲರ್ ಉಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ, ಬಟ್ ಉಡೋಕ್ಕಾಗಿಲ್ಲ. ಯಾಕಂದರೆ ಅವಳು ರೆಡ್ ಕಲರ್, ನಾನು ರೆಡ್ ಕಲರು, ಮದುವೆ ಹೆಣ್ಣು ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ನಾನು ಪಿಂಕ್ ಕಲರ್ ಲೆಹಂಗಾ ಉಟ್ಟಿದ್ದೆ. ತುಂಬ ಚೆನ್ನಾಗಿದೆ. ಬಟ್ ಇದು ನೋಡಿ, ಇದು ಕ್ವಾಲಿಟಿ ವೈಸ್ ಬಂದು ತುಂಬ ಚೆನ್ನಾಗಿದೆ. ಇದು ವೆಲ್ವೆಟಿಂದಿದು ನನಗೆ ತುಂಬಾ ಇಷ್ಟ ಆಯಿತು. ಒಂದು ಸಲನೂ ನಾನು ಇದನ್ನು ಹಾಕ್ಕೊಂಡು ಯಾವ ಫಂಕ್ಷನ್ಗೂ ಹೋಗಿಲ್ಲ, ಜಸ್ಟ್ ಮನೇಲಿ ವೇರ್ ಮಾಡಿದೆ. ಇದು ಕೂಡ ಆವಾಗಲೇ ತೊಗೊಂಡಿದ್ದರಿಂದ ಇದು ನನ್ನ ಸೊಂಟಕ್ಕೀಗ ತುಂಬ ದೊಡ್ಡ ಆಗುತ್ತೆ ನೋಡಿ. ಇದು ಕ್ವಾಲಿಟಿ ವೈಸ್ ಬಂದು ತುಂಬ ಚೆನ್ನಾಗಿದೆ. ಗೋಲ್ಡ್ ಕಲರ್ ಸ್ಟೋನ್ ವರ್ಕ್ ಇದೆ. ಇದು ಕೂಡ ವರ್ಕ್ ಇರೋದ್ರಿಂದ ನಾನು ಸಿಂಪಲ್ಲಾಗೆ ಹೊಲಿಸಿದೆ. ಇದು ಅಟ್ಲೀಸ್ಟ್ ನನ್ನ ತಂಗಿ ಮದುವೆಗಾದರೂ ಉಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಏನಾಗುತ್ತೇನೋ ಗೊತ್ತಿಲ್ಲ ನನಗೆ. ನೋಡಿ, ಇದು ಈ ಥರ ಇದೆ. ನಾನು ತೊಗೊಂಡಿರೋ ಇದು ನನ್ನ 2ನೇ ಲೆಹೆಂಗಾ. ಇದು ಫಸ್ಟ್ ನಾನು ತೊಗೊಂಡಿದ್ದು ಇದೆ, ನೆಕ್ಸ್ಟ್ ತೊಗೊಂಡಿದ್ದು ಪಿಂಕ್ ಕಲರು. ಬಟ್ ಹುಟ್ಟಿದ್ದು ನಾನು ಫಸ್ಟ್ ಪಿಂಕ್ ಕಲರು. ಇದು ಹುಟ್ಟಿಲ್ಲ ಜಾಸ್ತಿ. ಇದು ದೂರದಿಂದ ಇಷ್ಟು ಈ ಥರ ಕಾಣುತ್ತೆ ನೋಡಿ. ಇದಕ್ಕೆ ನಾನು ವೇಲ್ ಸೆಟ್ ಮಾಡ್ತೀನಿ. ನನಗೆ ನೆಟ್ಟೆಡ್ ವೇಲ್ ಇಷ್ಟ ಆಗಲ್ಲ, ನನಗೆ ಪ್ಲೇನ್ ವೇಲ್ಗಳು ಇಷ್ಟ. ಆದರೆ ಬಟ್ ಇಲ್ಲಿ ನೆಟ್ಟೆಡ್ ವೇಲ್ ಕೊಟ್ಟಿದ್ರ ಇರಲಿ. ಬಟ್ ಇದಕ್ಕೆ ಚೆನ್ನಾಗಿ ಕಾಣುತ್ತೆ. ಈ ಒಂದು ಲೆಹೆಂಗಾಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು. ಯಾವುದಾದ್ರೂ ಫಂಕ್ಷನ್ ಬಂದರೆ ಒಂದು ಸಲ ಹುಟ್ಟಿ. ಹಿಂದ್ಗಡೆ ನಾನು ಇದು ಪಾಟ್ ಡಿಸೈನ್ ಹೊಲಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಮುಂದ್ಗಡೆ ಇಡಿಸಿಲ್ಲ, ಉಕ್ಸು ಹಿಂದ್ಗಡೆನೇ ಇಡಿಸಿದ್ದೀನಿ. ಮುಂದ್ಗಡೆ ಇಷ್ಟೇ ಡಿಸೈನ್ ಇರೋದಿದು. ಬಟ್ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಸೊ ಆ್ಯಸ್ ಎ ಸೇಮ್ ನಾನು ಪಿಂಕ್ ಕಲರ್ ಕೂಡ ಇದೇ ಥರದೇ ಹೊಲಿಸಿದ್ದೀನಿ. ಪಿಂಕ್ ಕಲರು ಬ್ಯಾಕ್ ಸೈಡು ರೌಂಡು ಶೇಪಲ್ಲಿ ಡಿಸೈನ್ ಮಾಡಿಸಿದ್ದೀನಿ. ಫ್ರಂಟು ಇದು ಕೂಡ ಬ್ಯಾಕ್ ಉಕ್ಸೆ ಇಡಿಸಿದ್ದೀನಿ. ತುಂಬ ಇದು ಕೂಡ ಸಿಂಪಲಾಗಿ, ಇದು ಗ್ರ್ಯಾಂಡಾಗಿರೋದ್ರಿಂದ ಸಿಂಪಲಾಗಿ ಹೊಲಿಸಿದೆ. ಸೊ ಬ್ಲೌಸ್ ಗ್ರ್ಯಾಂಡ್ ಇದ್ದರೆ ಮತ್ತೆ ಗ್ರ್ಯಾಂಡ್ ಹೊಲ್ಸೋದು ಸರಿ ಆಗಲ್ಲ, ಅದಕ್ಕೆ ನಾನು ಅದನ್ನು ಸಿಂಪಲ್ ಹೊಲಿಸಿದೆ. ಸೊ ಇದೊಂದು ಸೀರೆ ನೋಡಿದರೆ ನೀವು ಫುಲ್ ಶಾಕ್ ಆಗಿಬಿಡ್ತೀರಾ, ಅಷ್ಟು ವಜೆ ಇದೆ ಈ ಸೀರೆ. ಇದು ರೆಡ್ ಕಲರ್ ಸೀರೆ. ಇದು ನನ್ನ ತಂಗಿ ಮದುವೆಗೆ ತೊಗೊಂಡಿದ್ದು. ಈ ಸೀರೆ ಬ್ಲೌಸ್ ಡಿಸೈನ್ ಬಂದು ಇದು ನಾನು ರೌಂಡ್ ನೆಕ್ಕೆ ಇಡಿಸಿದೆ.
ಇದಂತೂ ಹೆವಿ ಸ್ಟೋನ್ ವರ್ಕ್ ಇದೆ. ಅರೌಂಡ್ ಇದು 3 kg ಸೀರೆ ಏನೋ ಅನ್ಸುತ್ತೆ. ಅಷ್ಟು ಹೆವಿ ಸ್ಟೋನೇ 3 kg ಇದೆ. ಅಷ್ಟು ಹೆವಿ ವರ್ಕ್ ಇದೆ ಇದು ಬ್ಯಾಕ್ ಸೈಡು ರೌಂಡ್ ನೆಕ್ಕೆ ಇಡ್ಸಿದ್ದು. ಇದನ್ನು ಕೂಡ ಇದು ಗ್ರ್ಯಾಂಡ್ ಇತ್ತು ಅಂತ ಜಾಸ್ತಿ ಡಿಸೈನ್ ಮಾಡ್ಸಕ್ಕೆ ಹೋಗಿಲ್ಲ ನಾನು. ಇದು ಪಲ್ಲು ಸೀರೆದು. ಯಪ್ಪ ನಿಜ ಎತ್ತಕ್ಕಾಗ್ತಲ್ಲ ಒಂದು ಕೈಯಲ್ಲಿ. ಯಾಕೆ ನೋಡಿ ಫ್ರೆಂಡ್ಸ್, ಇಷ್ಟು ಸ್ಟೋನ್ ವರ್ಕ್ ಇದೆ, ಬಟ್ ಸೀರೆ ಮಾತ್ರ ಮಸ್ತಾಗಿದೆ. ಇದು ಕೂಡ ನನ್ನ ತಂಗಿ ಮದುವೆಗೆ ತೊಗೊಂಡಿದ್ದು. ಈಗ ನಡೀತಾ ಇರೋ ಮದುವೆ ನನ್ನ ಕಸಿನ್ದು, ಅಂದರೆ ನನ್ನ ಚಿಕ್ಕಪ್ಪನ ಮಗಳು, ಅವಳು ನನ್ನ ತಂಗಿನೇ. ಅವಳ ಮದುವೆಗೆ ಸೊ ಯಾವ್ದು ಉಟ್ಕೊಳ್ಳೋಣ ಯಾವ್ದು ಬಿಡೋಣ ಅನಿಸ್ತಾ ಇದೆ. ಇದೇನಾದರೂ ಉಟ್ಕೊಂಡ್ಬಿಟ್ರೆ, ಇದು ಉಟ್ಕಿದ್ದೀನಿ ಆಲ್ರೆಡಿ, ಸೊ ಇದು ಬೇಡ ಆದರೂ ನೋಡೋಣ ಅಂತ ತೆಗೆದಿಟ್ಕೊಂಡಿದ್ದೆ. ಇನ್ನೂ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿಲ್ಲ ಗಾಯ್ಸ್. ಇನ್ನೂ ನಾಳೆ ಊರಿಗೆ ಹೋಗಬೇಕು, ಅಪ್ಪಾಜಿ ಅಮ್ಮ ನನ್ನ ಶಿವಮೊಗ್ಗಕ್ಕೆ ಹೋಗ್ಬೇಕು ನಾಳೆ. ಸೊ ಅದಕ್ಕೆ ಇನ್ನೂ ನಾನು ನನ್ನ ಮಕ್ಕಳದು ಡ್ರೆಸ್ಸಸ್ಸು ನನ್ನ ಡ್ರೆಸ್ಸಸ್ಸು ಯಾವುದು ಪ್ಯಾಕ್ ಮಾಡ್ಕೊಂಡಿಲ್ಲ. ಇದೇ ಊರಲ್ಲಿ ಸಾಗರದಲ್ಲೇ ಇರೋದು ಮದುವೆ. ಸೊ ಅಲ್ಲಿ ಶಾಸ್ತ್ರ ಇದೆ ನನ್ನ ತಂಗಿರ್ದು, ಸೊ ಅವ್ರ ಜೊತೆನೇ ಬರಬೇಕು ಅಂತ. ಸೊ ನಾನ್ ವೆಜ್ ತಿನ್ನಲ್ಲ ಅಂತೇಳಿ ಸಂಜೆ ಐಸ್ ಕ್ರೀಮ್ ಕೇಕ್ ತಂದಿದ್ರು. ಅದು ಹತ್ತುತ್ತಾನೆ ಇರಲಿಲ್ಲ, ಲಾಸ್ಟಿಗೆ ಹತ್ತಿತು. ಹ್ಯಾಪಿ ಆನಿವರ್ಸರಿ ಟು ಯು. ನನ್ನ ಮಗಳು ಹ್ಯಾಪಿ ಆ್ಯನಿವರ್ಸರಿ ದಿವಸ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಿದ್ಲು. ತುಂಬ ನಗು ಬಂತು ನಮಗೆಲ್ಲ. ಸೊ ಕೇಕ್ ಐಸ್ ಕ್ರೀಮ್ ಎಲ್ಲ ತಿನ್ಸಿದೆ. ನಮ್ಮ ಸಣ್ಣ ಮಗಳಿಗಂತೂ ಅಲ್ಲೆಲ್ಲ ಚುಳ್ಳಂದೋಯ್ತು. ಎಷ್ಟು ಕೋಲ್ದೈತಿದ್ದು ಅಲ್ಲೆಲ್ಲ ಚುಳ್ಳಂದೋಯ್ತು. ನನ್ನ ಮಗಳಿಗೆ ಕೇಕ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವಳು ಕೇಕ್ ಕ್ರೀಮ್ ಅಷ್ಟು ತಿಂತಾ ಇದ್ದಾಳೆ. ಬರ್ತ್ಡೇ ಪಾರ್ಟಿ ಚೆನ್ನಾಗಾಯಿತು. ನಮ್ಮ ವೈನಿ ಮತ್ತು ಅವ್ರ ಮಗಳು ಅಷ್ಟೇ ಬಂದಿದ್ರು. ಯಾರು ಜಾಸ್ತಿ ಜನ ಅಷ್ಟೇನು ಬಂದಿಲ್ಲ. ಮನೆ ಪೂರ್ತಿಗೆ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಸೊ ನಾವು ರೆಡ್ ವೆಲ್ವೆಟ್ ನೋಡಿದ್ವಿ, ಬಟ್ ನಮಗೆ ಅದು ಸಿಕ್ಕಿಲ್ಲ. ಅದಕ್ಕೆ ಬಟರ್ ಸ್ಕಾಚ್ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಇದು ಕೂಡ ಐಸ್ ಕ್ರೀಮ್ ಕೇಕು. ನಮ್ಮ ಮನೇಲಿ ಯಾವಾಗಲೂ ಐಸ್ ಕ್ರೀಮ್ ಕೇಕೇ ತರೋದು ಯಾರು ಬರ್ತಡೇ ಇದ್ದರು. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಆ್ಯನಿವರ್ಸರಿ ಸ್ಪೆಷಲ್ ಲಾಗ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಟ್ಟು ದ ನೆಕ್ಸ್ಟ್ ಲಾಗ್. ಬಾಯ್.